15 ಮಾಡಲ್ ಈ ಗಾಡಿ ಆಗಿರ್ತದೆ. ಸೆಕೆಂಡ್ ಓನರ್ ಡೀಸೆಲ್ ಆಗಿರ್ತದೆ. 1.5 ಲಕ್ಷಕ್ಕೆ ಈ ಗಾಡಿ ಕೊಟ್ಬಿಡ್ತೀವಿ ಸರ್. ತಲೆ ಬೋಳ್ಸೋರ್ ಮಧ್ಯದಲ್ಲಿ ತಲೆ ಎತ್ಕೊಂಡು ಓಡಾಡಬೇಕು ಅಂತ ರೇಟಲ್ಲಿ ಗಾಡಿಗಳು ಕೊಡ್ತೀವಿ. ಎಲ್ಲ ನೋಡ್ತಾ ಇರ್ಬೇಕು. ಎಲ್ಲೋ ಬೋರ್ಡ್ ಗಾಡಿಗಳು ಒಂದೆರಡು ಇಲ್ಲ, ನಮ್ಮ ಹತ್ರ 50-60 ಗಾಡಿ ಸ್ಟಾಕ್ ಅಲ್ಲಿ ಇದೆ. ಯಾವ ಗಾಡಿ ಬೇಕಾದ್ರೂ ಕಾಲ್ ಮಾಡಿ. ಇವಾಗ ಇರೋ ಗಾಡಿಗಳಿಗೆಲ್ಲ ಪ್ರೈಸ್ ಕೊಟ್ಟಿದ್ದೀವಿ ಬಹಳ ಕಡಿಮೆ ರೇಟಲ್ಲಿ. ಬೇರೆ ಕಡೆಯಿಂದ ಕಂಪೇರ್ ಮಾಡಿ ನಮಗೆ ಕಾಲ್ ಮಾಡಿ, ನಮ್ಮ ಹತ್ರನೇ ಗಾಡಿ ತಗೊಳ್ಳಿ. ಈ ಪ್ರೈಸ್ ಬಂದು ನಿಮ್ಗೆ ಎಷ್ಟು ಹೇಳಿ ಬರೀ 3,20,000 ಕೊಟ್ಬಿಡ್ತಾ ಇದೀವಿ. 2,65,000 ಕೊಟ್ಬಿಡ್ತೀವಿ. CNG ಗಾಡಿ, ಅದು ಕೂಡ 2020 ಮಾಡಲು. ಯಾರು ಕೂಡ ಚಾಲೆಂಜ್ ಇದು ಚಾಲೆಂಜಿಂಗ್ ಪ್ರೈಸ್. 30+ ನೀವು ಮೈಲೇಜ್ ನ CNG ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಗಾಡಿಲಿ. 2,40,000 ರೂಪಾಯಿ ಗಾಡಿ ಕೊಟ್ಬಿಡ್ತೀವಿ. ನೀವು ವಿಡಿಯೋ ನೋಡ್ಕೊಂಡ್ ಬನ್ನಿ, ಇನ್ನೂ 20,000 ಖರ್ಚು ಕಮ್ಮಿ ಮಾಡಿ 2,20 ಗಾಡಿ ಕೊಟ್ಬಿಡ್ತೀವಿ. ಫ್ಯೂಲ್ ಬಂದು ಪೆಟ್ರೋಲ್ ಇರುತ್ತೆ ಸರ್. ಈ ಗಾಡಿ ಬರೀ 6.5 ಲಕ್ಷಕ್ಕೆ ಕೊಟ್ಬಿಡ್ತೀವಿ. ಹೋಗಿ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಆ ಪ್ರೈಸ್ ಅಲ್ಲಿ ನಿಮ್ಗೆ ಕೊಡ್ತೀವಿ. 2,25,000 ಕೊಟ್ಬಿಡ್ತೀವಿ. ಈ ಗಾಡಿನಲ್ಲಿ 1 ರೂಪಾಯಿ ಖರ್ಚಿಲ್ಲ ಸರ್. ಬಹಳ ಜಿನ್ನಿಯನ್ ಆಗಿರುವಂತ ಗಾಡಿ. 5,90,000 ಕೊಟ್ಬಿಡ್ತೀವಿ ಸರ್. ಚಾಲೆಂಜಿಂಗ್ ಪ್ರೈಸ್. ಮಾರ್ಕೆಟ್ ಅಲ್ಲಿ ಯಾರು ಕೊಡಕ್ ಸಾಧ್ಯ ಇಲ್ಲ. ನನಗೆ ಆಗಾಗ ಕಮೆಂಟ್ ಬರ್ತಾನೆ ಇರೋದು ಯಾವುದಪ್ಪ ಅಂದರೆ ಯೆಲ್ಲೋ ಬೋರ್ಡ್ ವಿಡಿಯೋ ಮಾಡಿ ಅಂತ. ಸೊ ನಿಮಗೋಸ್ಕರ ಇವತ್ತು ಯೆಲ್ಲೋ ಬೋರ್ಡ್ ಕಾರ್ದು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ನಾನು ಮಾಡ್ತಿರೋಂಥದ್ದು. ಮತ್ತು ಇದು ಕೂಡ ಹೊಸ ಶೋರೂಮ್ ಅಂತಲೇ ಹೇಳ್ಬೋದು. ಅಂದರೆ ಈ ಹಿಂದೆ ಗೂಡ್ಸ್ ಗಾಡಿಗಳಿತ್ತು, ಬಟ್ ಇವಾಗ ಯೆಲ್ಲೋ ಬೋರ್ಡ್ ಗಾಡಿಗಳು. ಇಲ್ಲಿ ತುಂಬಾ ಯೂಜ್ ಕಲೆಕ್ಷನ್ಸ್ ಇರುತ್ತೆ. ನಿಮಗೆ ಸ್ಟಾಕ್ಗಳು ಚೇಂಜ್ ಆಗ್ತಾನೆ ಇರ್ತದೆ. ನಿಮ್ಗೆ ಯಾವ್ದಾದ್ರು ಬೇರೆ ಗಾಡಿ ಬೇಕಿದ್ರು ಕೂಡ ನೀವು ಕಾಲ್ ಮಾಡ್ಬೋದು. ಏನು ಸರ್? ಖಂಡಿತ ಖಂಡಿತ. ಎಲ್ಲಿ ಬರುತ್ತೆ ಸರ್ ಅಡ್ರೆಸ್ ಹೇಳ್ಬಿಡಿ. ಸರ್ ನಮ್ಮ ಅಡ್ರೆಸ್ ಬಂದು ಬ್ಯಾಂಗ್ಳೂರು ಕೆಂಗೇರಿ. ಬನ್ನಿ, ವೆಲ್ಕಮ್ ಟು ಕ್ಯಾಬೆಕ್ಸ್. ಈ ತರ ನಿಮ್ಗೆ ಕಮರ್ಷಿಯಲ್ ಗಾಡಿಗಳು ಯಾರು ಕೊಡಕ್ ಸಾಧ್ಯ ಇಲ್ಲ. ಅದೇ ಪ್ರೈಸ್ ಅಲ್ಲಿ ನಿಮ್ಗೆ ಯೆಲ್ಲೋ ಬೋರ್ಡ್ ಎಲ್ಲಾ ರೀತಿಯ ಬ್ರ್ಯಾಂಡ್ ಕಾರ್ಗಳು ನಮ್ಮ ಹತ್ರ ಸಿಗುತ್ತೆ. ಓಕೆ, ಬೆಸ್ಟ್ ಪ್ರೈಸ್ ಅಲ್ಲಿ. ಲೋನು ನಾವು ಮಾಡಿಸ್ಕೊಡ್ತೀವಿ. ಕರ್ನಾಟಕ ತುಂಬಾ CC ಕೊಡ್ತೀವಿ. ಆಲ್ವೇಸ್ ಏನ್ ಡಾಕ್ಯುಮೆಂಟ್ ಬೇಕೋ RTO ಸಪೋರ್ಟ್, ಲೋನ್ ಸಪೋರ್ಟ್ ಕಸ್ಟಮರ್ಗೆ ನಮ್ಮ ಕಡೆಯಿಂದ 100% ಮಾಡ್ಕೊಡ್ತೀವಿ. ಎಷ್ಟಿದೆ ಸರ್ ಗಾಡಿಗಳು ಇವತ್ತು? ಸರ್ ನಮ್ಮ ಹತ್ರ ಸ್ಟಾಕ್ ಅಲ್ಲಿ ಇವಾಗ ಒಂದು 20 ಗಾಡಿ ಇದೆ. ಗೋಡನಲ್ಲಿ ಇನ್ನೂ 40 ಗಾಡಿ ಇದೆ. ತಿಂಗಳಿಗೆ ನಮ್ದು ಒಂದು 300-400 ಗಾಡಿ ಟ್ರಾನ್ಸಾಕ್ಷನ್ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಇದು ಯೆಲ್ಲೋ ಬೋರ್ಡ್ ಗಾಡಿಗಳು ಮಾತ್ರ. ನಿಮ್ಗೆ ಇವ್ರ ಆ್ಯಪು ಪ್ಲೇ ಸ್ಟೋರಲ್ಲೂ ಕೂಡ ಸಿಗುತ್ತೆ, ಆ್ಯಪ್ ಸ್ಟೋರಲ್ಲೂ ಕೂಡ ಸಿಗುತ್ತೆ. ಅಂದ್ರೆ ನಿಮ್ಗೆ ಇದು ಫುಲ್ ಕಂಪ್ಲೀಟ್ಲಿ ಕರೆಕ್ಟ್ ಎಲ್ಲ ಕಡೆ ಒಳ್ಳೆ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ನೀವು ಹೊರಗಡೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಯೆಲ್ಲೋ ಬೋರ್ಡ್ ಗಾಡಿ ಹುಡುಕ್ತಾ ಇದ್ದೀರಾ ಅಂದ್ರೆ ಡೈರೆಕ್ಟ್ ಆಗಿ ಗೂಗಲ್ ಅಲ್ಲಿ ಟೈಪ್ ಮಾಡಿ ಕ್ಯಾಬೆಕ್ಸ್ ಅಂತ ಸೀದಾ ನಿಮ್ಮ ಮನೆಗೆ ಬಾಗಿಲಿಗೆ ಬಂದ್ಬಿಡುತ್ತೆ. ಓಕೆ, ಸರಿ ಸರ್. ಇವಾಗ ಎಲ್ಲಿಂದ ಡೀಟೇಲ್ ಕೊಡೋಣ ಸರ್? ಈಕೋ ಇಂದ ಕೊಡೋಣ. ಈಕೋ ಮಾರುತಿಲಿ ತುಂಬಾ ಹೈ ಡಿಮ್ಯಾಂಡ್ ಗಾಡಿ ಅಂತಾನೆ ಹೇಳ್ಬೋದು. K53 ರಿಜಿಸ್ಟರ್ಡ್ ವೆಹಿಕಲ್, ಯೆಲ್ಲೋ ಕಲರ್, ಯೆಲ್ಲೋ ಬೋರ್ಡ್ ವೆಹಿಕಲ್ ಇದು. ಸೊ ನೀವು ನೋಡ್ತಾ ಬೋದು, ಕಾರ್ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ಸೊ ನೀವು ನೋಡ್ತಾ ಬೋದು ಇಂಟೀರಿಯರ್ ಕೂಡ ಇವೆಲ್ಲನೂ ಕೂಡ ಯೆಲ್ಲೋ ಬೋರ್ಡ್ ವೆಹಿಕಲ್ಸ್. ಸೊ ನಿಮಗೆ ಮೈಲೇಜ್ ಅಂತ ಹೇಳಿದ್ರೆ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. 5 ಸೀಟರ್ ಗಾಡಿ ಇದು, ವಿತ್ ಏರ್ ಬ್ಯಾಗು ಕೂಡ ಇರುತ್ತೆ. ಮಾಡಲು ಸರ್ ಇದು? ಸರ್ ಈ ಗಾಡಿ ಬಂದು 2020 ಮಾಡಲ್ ಆಗಿರುತ್ತೆ. ಸಿಂಗಲ್ ಓನರ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಗಾಡಿ ಇರುತ್ತೆ. ಇದು ಗಾಡಿ ಓಡಿರೋದು 1 ಲಕ್ಷ ಚಿಲ್ಲರೆ. ಬಹಳ ಚೆನ್ನಾಗಿದೆ ಕಂಡೀಷನ್. ಈ ಗಾಡಿ ಪ್ರೈಸ್ ಬಂದು ನಿಮ್ಗೆ ಎಷ್ಟು ಹೇಳಿ ಬರೀ 3,20,000 ಕೊಟ್ಬಿಡ್ತಾ ಇದೀವಿ. ಚಾಲೆಂಜಿಂಗ್ ಪ್ರೈಸ್ ಇದು. 3,20,000ಕ್ಕೆ ಚಾಲೆಂಜಿಂಗ್ ಪ್ರೈಸ್. ನಾವ್ ಹೇಳೋದೆಲ್ಲ ಏನಂದ್ರೆ ಫೈನಲ್ ಪ್ರೈಸ್. ನಮ್ಮ ಹತ್ರ ಬಾರ್ಗೇನಿಂಗ್ ಅದೆಲ್ಲ ಏನಿರಲ್ಲ. ಒಳ್ಳೆ ಪ್ರೈಸ್ ಕೊಟ್ಬಿಡ್ತೀವಿ. ಕಸ್ಟಮರ್ ಬೇರೆ ಏನು ಮಾತಾಡಂಗಿಲ್ಲ. ಕಂಡೀಷನ್ ಚೆನ್ನಾಗಿರ್ತದೆ. ಸೀದಾ ಬನ್ನಿ, ಗಾಡಿ ಎತ್ಕೊಂಡು ಹೋಗ್ತಾ ಇರ್ಬೋದು. ಲೋನ್ ಎಷ್ಟವರೆಗೂ ಆಗ್ಬೋದು ಸರ್ ಇದಕ್ಕೆ? ಸರ್ ಈ ಗಾಡಿಗೂ ಆಲ್ಮೋಸ್ಟ್ ಒಂದು 2 ಲಕ್ಷವರೆಗೂ ಲೋನ್ ಆಗ್ಬೋದು ಸರ್. ಯಾವ ಗಾಡಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರು 1 ಲಕ್ಷ ಮಿನಿಮಮ್ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಮಿಕ್ಕಿದ್ದು ನಿಮ್ ಸಿವಿಲ್ ಸ್ಕೋರ್ ಮೇಲೆ ನಿಮ್ಗೆ ಸಿವಿಲ್ ಸ್ಕೋರ್ ಮೇಲೆ ಲೋನ್ ಎಷ್ಟಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ನೋಡಿದ್ರಲ್ಲ, ಈಕೋ ಯಾರಾದ್ರೂ ಯೆಲ್ಲೋ ಬೋರ್ಡ್ ಹುಡುಕ್ತಾ ಇದ್ರೆ ಯುಟಿಲಿಟಿ ವೆಹಿಕಲ್. ಸೊ ಬೇಕು ಅನ್ನೋದು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಸೊ ಇನ್ನೂ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಬೋದು ಮಾರುತಿ ಸುಜುಕಿ ಸೆಲೆರಿಯೋ. ಇದು ಕೂಡ ಯೆಲ್ಲೋ ಬೋರ್ಡ್ ಅಂದ್ರೆ K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಈ ಗಾಡಿ ಬಂದು ಪೆಟ್ರೋಲ್ CNG ವೇರಿಯಂಟ್ ಆಗಿರ್ತದೆ. ಸಿಂಗಲ್ ಓನರ್ ಗಾಡಿ ಇದು ಕೂಡ ಆಗಿರ್ತದೆ. 2020 ಮಾಡಲ್ ಗಾಡಿ ಇದು ಕೂಡ. ಗಾಡಿನೂ ಇದು 1 ಲಕ್ಷ ಚಿಲ್ಲರೆ ಕಿಲೋಮೀಟರ್ ಓಡಿದೆ. ಗಾಡಿ ಬಂದು ನಿಮ್ಗೆ ಸರ್ ಎಲ್ಲ ಜಿನ್ನಿಯನ್ ಕಂಡೀಷನ್ ಇರ್ತದೆ. ನೀವೇನು ಅದು ವರಿ ಮಾಡ್ಕೊಳಂಗಿಲ್ಲ ಗಾಡಿ ಓಡಿದೆ ಇಲ್ಲ ಅಂತ ಹೇಳಿ. ನಮ್ ಕಡೆಯಿಂದ ಎಲ್ಲ ಒಂದು ರಿಫಬ್ಲಿಷ್ ಆಗಿ ಗಾಡಿ ರೆಡಿ ಇರುತ್ತೆ ಕಸ್ಟಮರ್ ಓಡಿಸೋದಕ್ಕೆ. 2,65,000 ಕೊಟ್ಬಿಡ್ತೀವಿ. CNG ಗಾಡಿ, ಅದು ಕೂಡ 2020 ಮಾಡಲು. ಯಾರು ಕೂಡ ಚಾಲೆಂಜ್ ಇದು ಚಾಲೆಂಜಿಂಗ್ ಪ್ರೈಸ್. ಓಕೆ, ಅದು ಕೂಡ CNG ಒಳ್ಳೆ ಮೈಲೇಜ್ 20+ ಬರುತ್ತೆ ಸರ್. 30+ ಬರುತ್ತೆ ಸರ್. 20+ ಬರುತ್ತೆ. 30 ಮೇಲೆ ಮೈಲೇಜ್ ಬರುತ್ತೆ 100%. ಓಕೆ, ನೆಕ್ಸ್ಟ್ ಸರ್ ಈ ಸೆಲೆರಿಯೋ. ಸರ್ ಈ ಸೆಲೆರಿಯೋ ಕೂಡ ಬಂದು ನಿಮ್ಗೆ 2019 ಮ್ಯಾನುಫ್ಯಾಕ್ಚರ್ ಗಾಡಿ ಆಗಿರ್ತದೆ ಇದು. ಇದು ಬಂದು ನಿಮ್ಗೆ ರಿಜಿಸ್ಟ್ರೇಷನ್ ಬಂದು 2020 ಆಗಿರ್ತದೆ. ಇದು ಸಿಂಗಲ್ ಓನರ್. ಪೆಟ್ರೋಲ್ CNG ಇದೆ ಈ ಗಾಡಿನಲ್ಲೂ ಕೂಡ. ಈ ಗಾಡಿನೂ ನಿಮ್ಗೆ 2,95,000 ಕೊಟ್ಬಿಡ್ತೀವಿ ಸರ್. ಇದು ಕೂಡ ಸಿಂಗಲ್ ಓನರ್ ಗಾಡಿ. ಟೈರ್ ಎಲ್ಲ ಕಂಡೀಷನ್ ಇದೆ. ಗಾಡಿನೂ ಒಳ್ಳೆ ಕಂಡೀಷನ್ ಇದೆ. 30+ ನೀವು ಮೈಲೇಜ್ ನ CNG ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಗಾಡಿಲಿ. ಓಕೆ, ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಬೋದು ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಸೊ ನೀವೇನು ಕೂಡ ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ, ಜೊತೆಗೆ ABS ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಸೊ ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. Xylo 7 ಸೀಟರ್ ವೆಹಿಕಲ್, ಅದು ಕೂಡ ಯೆಲ್ಲೋ ಬೋರ್ಡ್ ಅಲ್ಲಿ. ಸೊ ನೀವು ನೋಡ್ತಾ ಬೋದು ಎಕ್ಸಲೆಂಟ್ ಕಂಡೀಷನ್ ಇರುವಂಥದ್ದು. ಸೊ ನಾನು ನಿಮಗೆ ಡೀಟೇಲ್ ತಿಳ್ಸೋಕೆ ಮುಂಚೆ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಏನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಸೊ ಇದನ್ನ ಅನ್ಲಾಕ್ ಮಾಡ್ತಾ ಇದ್ದಾರೆ. ಅನ್ಲಾಕ್ ಮಾಡಿಸಂತ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ. ಓಕೆ, ಸೊ
ಸೊ ನೀವು ನೋಡ್ತಾ ಬೋದು ಇಂಟೀರಿಯರ್ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಡ್ಯುಯಲ್ ಏರ್ ಬ್ಯಾಗು, ABS, ಟಚ್ ಸ್ಕ್ರೀನ್ ಸಿಸ್ಟಮು ಪ್ರತಿಯೊಂದು ಕೂಡ ಇರುವಂಥದ್ದು. ಸೊ ನೀವೇನು ಕೂಡ ನಾನು ಹಿಂದೆನೇ ಹೇಳ್ದಾಗೆ ಏನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಇದ್ರ ಬಗ್ಗೆ ಡೀಟೇಲ್ ಸರ್ ಇದು. ಸರ್ ಈ ಗಾಡಿನಲ್ಲಿ ₹1 ಖರ್ಚಿಲ್ಲ ಸರ್. ಇದು ಯಮಹಾಕ್ ಇಂಜಿನ್ ಬರೋದು, ಸ್ಕಾರ್ಪಿಯೋ ಇಂಜಿನ್ ಬರುತ್ತೆ ಈ ಗಾಡಿ ಒಳಗಡೆ. 4x4 C8 ಹೊಸ ಟೈರ್ ಇದೆ. 2 ಓನರ್ ಆಗಿರ್ತಾರೆ. ಗಾಡಿ ಮಾತ್ರ ಬಹಳ ವೆಲ್ ಮೇಂಟೈನ್ ಮಾಡಿದ್ದಾರೆ. 2017 ಮಾಡಲ್ ಗಾಡಿ, ಮಿನಿ ಆನೆ ಅಂತ ಹೇಳ್ಬೋದು. ಈ ಪ್ರೈಸ್ ಅಲ್ಲಿ ಯಾರು ಕೊಡಕ್ಕಾಗಲ್ಲ ನಿಮ್ಗೆ. ₹2,40,000 ಗಾಡಿ ಕೊಟ್ಬಿಡ್ತೀವಿ. ನೀವು ವಿಡಿಯೋ ನೋಡ್ಕೊಂಡ್ ಬನ್ನಿ, ಇನ್ನೂ 20,000 ಖರ್ಚು ಕಮ್ಮಿ ಮಾಡಿ 2,20,000 ಗಾಡಿ ಕೊಟ್ಬಿಡ್ತೀವಿ. ಫೈನಲ್ ಪ್ರೈಸ್ ಇದಾಗಿರ್ತದೆ. 7 ಸೀಟರ್ ಗಾಡಿ ಇದು. 2,20,000ಕ್ಕೆ ನಿಮಗೆ ಎಕ್ಸೈಲೋ ಸಿಗುತ್ತೆ. ಸೊ ಯಾರಾದ್ರೂ ಹುಡುಕ್ತಾರೆ ಎಲ್ಲ ಬೋರ್ಡು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಡಿಸೈರ್, ಅದು KH03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಆರ್ಟ್ ಕೇಕ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಪ್ರತಿಯೊಬ್ಬರು ಕೇಳುವಂಥದ್ದು. ಅದರಲ್ಲೂ ಕೂಡ ಎಲ್ಲೋ ಬೋರ್ಡ್ ಇರುತ್ತೆ. ಸೊ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಸೊ ನೀವು ಏನು ಕೂಡ ಸ್ಪೆಂಡ್ ಮಾಡೋ ಅಂತ ಇರೋದಿಲ್ಲ. ನಿಮ್ಗೆ ಇದ್ರ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ ಜೊತೆಗೆ ABS ಇರುತ್ತೆ. ಇದು ಬಂದು ನಿಮಗೆ ಆಟೋಮೆಟಿಕ್. ಸೊ ಗೇರ್ ನಾಬು ಕೂಡ ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ ಆಟೋಮೆಟಿಕ್ ವೆಹಿಕಲ್. ಸೊ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ ಸರ್. 24 ಮಾಡಲ್ ಗಾಡಿ ಇದಾಗಿರ್ತದೆ. ಈ ಗಾಡಿ ಎಲ್ಲೂ ಸ್ಟಾಕ್ ಇಲ್ಲ, ಆಟೋಮೆಟಿಕ್ ವೆಹಿಕಲ್ ಇದು. ಸಿಂಗಲ್ ಓನರ್ ಆಗಿದೆ. ಫ್ಯೂಲ್ ಬಂದು ಪೆಟ್ರೋಲ್ ಇರುತ್ತೆ ಸರ್. ಈ ಗಾಡಿ ಬರೀ 6.5 ಲಕ್ಷಕ್ಕೆ ಕೊಟ್ಬಿಡ್ತೀವಿ ಹೋಗಿ. VXI ಎಲ್ಲೂ ಸ್ಟಾಕೇ ಇಲ್ಲ ಅಂತ ಗಾಡಿ ನಮ್ಮ ಹತ್ರ ಇದೆ. ಓಕೆ, 6.5 ಲಕ್ಷಕ್ಕೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ ಬಂದ್ರೆ ಸರ್. ಒಂದು 10,000 ನೆಗೋಷಿಯಬಲ್ ಆಗ್ಬೋದು ಸರ್. ಓಕೆ, ನಮ್ದೆಲ್ಲ ಆಲ್ಮೋಸ್ಟ್ ಫೈನಲ್ ಪ್ರೈಸ್ ಇರ್ತದೆ. ಬಹಳ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಗಾಡಿಗಳು ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಓಕೆ, ಈಗ ಡಿಸೈರ್ ನೋಡಿದ್ರಿ ಪೆಟ್ರೋಲ್. ಒಂದ್ ವೇಳೆ ನೀವೇನಾದ್ರೂ ಡೀಸೆಲ್ ಅಲ್ಲಿ ಹುಡುಕ್ತಾ ಇದ್ರೆ, ಸೊ ನೀವು ನೋಡ್ತಾ ಇರ್ಬೋದು KA53 ರಿಜಿಸ್ಟರ್ಡ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಡಿಸೈರ್. ಹೇಳಿ ಸರ್ ಇದ್ರ ಬಗ್ಗೆ. ಇದು ಕಡಿಮೆ ಬಜೆಟ್ ಅಲ್ಲಿ ಯಾರಾದ್ರೂ ಗಾಡಿ ನೋಡ್ತಾ ಇದ್ರೆ 2015 ಮಾಡಲ್ ಈ ಗಾಡಿ ಆಗಿರ್ತದೆ. ಸೆಕೆಂಡ್ ಓನರ್, ಡೀಸೆಲ್ ಆಗಿರ್ತದೆ. 1.5 ಲಕ್ಷಕ್ಕೆ ಈ ಗಾಡಿ ಕೊಟ್ಬಿಡ್ತೀವಿ ಹೋಗಿ. 1.5 ಲಕ್ಷಕ್ಕೆ. 1.5 ಲಕ್ಷಕ್ಕೆ 1,55,000 ಹೇಳ್ತೀವಿ. ಒಂದು 5,000 ಕಮ್ಮಿ ಮಾಡಿ ನಿಮ್ ಕಡೆಯಿಂದ 1.5 ಲಕ್ಷ ಕೊಟ್ಬಿಡ್ತೀವಿ ಹೋಗಿ. 1.5 ಲಕ್ಷಕ್ಕೆ. ಸೊ ಇದು ಬಂದು VDI ಅಲ್ಲ ಇದು? ಹೌದು ಸರ್, ಹೌದು. ಓಕೆ, ನಿಮ್ಗೆ ಇರಲ್ಲ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೈಲೇಜ್ ನಿಮಗೆ ಗೊತ್ತು 18-20+ ನೀವು ಆರಾಮಾಗಿ ಬರುತ್ತೆ. ಸೊ ನೆಕ್ಸ್ಟ್ ಸರ್, ಈ ಗಾಡಿ ಆಕ್ಚುಲಿ LDI ಆಗಿರ್ತದೆ ಗಾಡಿ ಇದು. LDI ಗಾಡಿ ಇದು. ಓಕೆ, ಸಾರಿ, ಅದು ಬಂದು LDI ವೆಹಿಕಲ್ ಇರುತ್ತೆ. ಸೊ ನೆಕ್ಸ್ಟ್ ಬಂದು ನಿಸಾನ್ ಸನ್ನಿ ಸರ್. ಇದು ಬಹಳ ಚೆನ್ನಾಗಿದೆ. 19 ಮಾಡಲ್ ಗಾಡಿ, 2017 ಮಾಡಲ್ ಗಾಡಿ ಆಕ್ಚುಲಿ ಇದು. 19 ಅಲ್ಲ, 2017 ಮಾಡಲ್. ಸೆಕೆಂಡ್ ಓನರ್, ಡೀಸೆಲ್ ಗಾಡಿ ಇದು. ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಆ ಪ್ರೈಸ್ ಅಲ್ಲಿ ನಿಮ್ಗೆ ಕೊಡ್ತೀವಿ. 2,25,000 ಕೊಟ್ಬಿಡ್ತೀವಿ ಸರ್. 2,25,000. 2,25,000 ಈ ಗಾಡಿ ಕೊಟ್ಬಿಡ್ತೀವಿ. ಎಷ್ಟು ಓಡಿದೆ ಸರ್ ಇದು? ಸರ್ ಈ ಗಾಡಿನೂ 1 ಲಕ್ಷ ಚಿಲ್ಲರೆ ಓಡಿದೆ ಸರ್. 1 ಲಕ್ಷ ಚೇಂಜ್ ಓಡಿರುತ್ತೆ. ಎಲ್ಲೋ ಬಡಲ್ಲ, ಸೊ ಆರಾಮಾಗಿ ಓಡಿಸಿರ್ತಾರೆ. ಸೊ ಮೇಂಟೈನ್ ಕೂಡ ಆಗಿರುತ್ತೆ. ಸೊ ಬೇಕಂದ್ರೆ ವಿಸಿಟ್ ಮಾಡ್ಬೋದು. ಎಲ್ಲದಕ್ಕೂ ಕೂಡ ಲೋನು ಕೂಡ ಇರುತ್ತೆ. ನೆಕ್ಸ್ಟ್ ಫೋರ್ಡ್ ಫಿಗೋ ಆಸ್ಪೈರ್ ಸರ್. ಇದು ಆಕ್ಚುಲಿ ಆಸ್ಪೈರ್ ವೆಹಿಕಲ್. ಇದು ವೈಟ್ ಬೋರ್ಡ್ ಆಗಿರ್ತದೆ ಸರ್. ಪಕ್ಕಾ ವೈಟ್ ಬೋರ್ಡ್ ಗಾಡಿ ಇದು. 2018 ಮಾಡಲ್, 2ನೇ ಓನರ್ ಗಾಡಿ ಆಗಿರ್ತದೆ. ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರ್ತದೆ. ಫ್ರೆಶ್ 4 ಹೊಸ ಟೈರ್ ಇದೆ. ಈ ಗಾಡಿನಲ್ಲಿ ₹1 ಖರ್ಚಿಲ್ಲ ಸರ್. ಬಹಳ ಜಿನ್ನಿಯನ್ ಆಗಿರುವಂತ ಗಾಡಿ. ಕಸ್ಟಮರ್ ಬಹಳ ಟೇಸ್ಟ್ ಅಲ್ಲಿ ಗಾಡಿ ಇಟ್ಕೊಂಡಿದ್ದಾರೆ. ನಿಮ್ಗೆ ಇದು 5 lakhs rupees ಮಾಡ್ಕೊಡ್ತೀನಿ ಹೋಗಿ ಸರ್. 5 lakhsಗೆ. ನಮ್ಮ ಹತ್ರ ವೈಟ್ ಬೋರ್ಡ್ಗಳು ಬಹಳ ಕಡಿಮೆ ಬರೋದು ಗಾಡಿಗಳು. ಯಾವ್ದಾದ್ರು 1-2 ಬರುತ್ತೆ. ಯಾರಾದ್ರೂ ಬೇಕು ಅಂದ್ರೆ ನಮ್ಗೆ ಕಾಲ್ ಮಾಡ್ಕೊಂಡು ಎನ್ಕ್ವೈರಿ ಮಾಡ್ಕೋಬಹುದು. ಓಕೆ, ಸೊ ನೆಗೋಷಿಯಬಲ್ ಅಂತ ಇದ್ದೇ ಇರುತ್ತೆ. ಸೊ ಬಂದು ಕೂತ್ಕೊಂಡು ಮಾತಾಡಿ. ಒಳ್ಳೆ ಪ್ರೈಸ್ಗೆ ಇದು ಕೂಡ ಕ್ಲೋಸ್ ಆಗುತ್ತೆ. ಅಪ್ಪು ಬಾಸ್ರ ಅವರು ಆಕ್ಟ್ ಮಾಡಿರುವಂತ ಮೂವಿ ಹೆಸರು ಅಂದ್ರೆ ಚಲನಚಿತ್ರದ ಹೆಸರು ಇಲ್ಲಿರುತ್ತೆ, ಪರಮಾತ್ಮ. ಇದನ್ನ ಹೇಳ್ಕೊಂಡು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಕಾರ್ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ ಸರ್. ಈಗ ಈ ಕಾರ್ ಬಗ್ಗೆ ಡೀಟೇಲ್ ಸರ್. ಇದು 23 ಮಾಡಲ್, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಗಾಡಿ ಇದಾಗಿರ್ತದೆ. ಬಹಳ ವೆಲ್ ಮೇಂಟೈನ್ ಆಗಿರುವಂತ ಗಾಡಿ. ಅಫ್ಕೋರ್ಸ್ ನೀವು ನೋಡಿದ್ರಿ, ಅಪ್ಪು ಅವ್ರ ಹೆಸರು ಹಾಕೊಂಡಿದ್ದಾರೆ. ಗಾಡಿನೂ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿ ಬಂದು 5,90,000 ಕೊಟ್ಬಿಡ್ತೀವಿ ಸರ್. ಚಾಲೆಂಜಿಂಗ್ ಪ್ರೈಸ್, ಮಾರ್ಕೆಟ್ ಅಲ್ಲಿ ಯಾರು ಕೊಡಕ್ ಸಾಧ್ಯ ಇಲ್ಲ. ಅದು ಕೂಡ ಡಿಸೈರ್ ಗಾಡಿ ಸರ್. ಪವರ್ ವಿಂಡೋನು ಹಾಕ್ಸ್ಕೊಂಡಿದ್ದಾರೆ. ಗಾಡಿ ಇದು 2MS ಬರ್ತದೆ. ಬಟ್ ಪವರ್ ವಿಂಡೋ ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ. ಗಾಡಿ ನಿಮ್ಗೆ ಬಹಳ ಕಡಿಮೆ ಅಂದ್ರೆ 5,90,000 ಈ ಗಾಡಿ ನಿಮ್ಗೆ ಕೊಟ್ಬಿಡ್ತೀವಿ. ಎಷ್ಟು ಹೊಡಿರ್ಬೋದು ಸರ್ ಇದು? ಸರ್ ಇದೆಲ್ಲ ಒಂದು 50,000 ಒಳಗಡೆ ಓಡಿದೆ ಸರ್. 50,000 ಒಳಗಡೆ? ಹೌದು. ಓಕೆ, ಸೊ ನೋಡಿ, ಯಾರಾದ್ರೂ ಡಿಸೈರ್ ಹುಡುಕ್ತಿದ್ರೆ ಸೊ ಖಂಡಿತವಾಗಿ ನೀವು ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು.